ಪೋಷಕರೇ, ಪುಟಾಣಿ ಮಕ್ಕಳೇ, ಎಲ್ಲರಿಗೂ ನನ್ನ ತುಂಬ ಹೃದಯದ ವಂದನೆಗಳು. ಜನರಲಿ ವಿ ಡಾಕ್ಟರ್ಸ್ ಸ್ಪೀಕ್ ವೆರಿ ಲೆಸ್. ನಮ್ಗೆ ಜಾಸ್ತಿ ಮಾತಾಡಿ ರೂಢಿ ಇಲ್ಲ. ನಾವೇನಿದ್ರೆ ಕೆಲಸ ಮಾಡಿ ತೋರಿಸ್ತೀವಿ. ಹಾಗಾಗಿ ಇಂಥ ಕಾರ್ಯಕ್ರಮದಲ್ಲಿ ಮಾತಾಡ್ಲಿಕ್ಕೆ ಏನು ಮಾತಾಡ್ಬೇಕಂತ ಕೆಲವೊಂದು ಸರಿ ತಿಳಿಯಲ್ಲ. ಸಣ್ಣ ಮಕ್ಕಳು ಅವರಿಗಂತೂ ಏನು ಹೇಳೋಕ್ಕಾಗಲ್ಲ. ಪೋಷಕರಿಗೆ ಏನು ಹೇಳ್ಬೋದು? ನೀವು ಆಲ್ರೆಡಿ ಈಗ ಈ ಶಾಲೆಯಲ್ಲಿ ನಿಮ್ಮ ಮಕ್ಕಳಿಗೆ ಅಡ್ಮಿಷನ್ ಕೊಡಿಸಿರೋದು ಅತ್ಯಂತ ಒಳ್ಳೆಯ ಕೆಲಸ ಮಾಡಿದ್ದೀರಾ ನಿಮ್ಮ ಮಕ್ಕಳ ಬೆಳವಣಿಗೆಗಾಗಿ. ಏನಂದರೆ ಮಾಡರ್ನ್ ಎಜುಕೇಷನ್ ಜೊತೆ ಏನೋ ಒಂದು ಟ್ರೆಡಿಷ್ನಲ್ ವ್ಯಾಲ್ಯೂಸ್ ಏನು ಕೊಡ್ತಾ ಇದ್ದಾರೆ ಈ ಸ್ಕೂಲಲ್ಲಿ, ನಮ್ಮ ಸಂಸ್ಕೃತಿ ಬಗ್ಗೆ ಏನು ಹೇಳ್ತಾ ಇದ್ದಾರೆ, ಅದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಬಿಕಾಸ್ ನಾವು ನೋಡ್ತೀವಿ, ನಾನು ಮೆಡಿಕಲ್ ಕಾಲೇಜ್ ಟೀಚರ್ ಕೂಡ ಹೌದು. ನಾನು ಡಾಕ್ಟರ್ ಅಂಬರೀಶ್ ಬಾಡದ್ ಅಂತ. ಈಗ ಪ್ರೆಸೆಂಟ್ ನಾನು ಪ್ರೊಫೆಸರ್ ಹಾಗೂ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಇನ್ MR ಮೆಡಿಕಲ್ ಕಾಲೇಜ್ ಬಸವೇಶ್ವರ ಹಾಸ್ಪಿಟಲ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ನಮಗೆ ಸುಮಾರು MBBS ಸ್ಟೂಡೆಂಟ್ಸು ಮತ್ತು MD ಓದುವ ಸ್ಟೂಡೆಂಟ್ಸ್ಗೆ ಟೀಚಿಂಗ್ ಮಾಡೋದು ತುಂಬ ಸುಲಭ ಅನಿಸುತ್ತೆ. ಯಾವಾಗ ಈ ಮಕ್ಕಳಿಗೆ ಇವರೆಲ್ಲ ಕ್ಲಾಸ್ ಹೇಳೋದು ನೋಡಿದರೆ ಅಥವಾ ಈ ಮಕ್ಕಳಿಗೆ ಮ್ಯಾನೇಜ್ ಮಾಡೋದು ನೋಡಿದರೆ ನಮ್ಮದು ಕೆಲಸ ತುಂಬ ಸುಲಭ ಅನಿಸುತ್ತೆ. ಬಿಕಾಸ್ ಚಿಕ್ಕ ಮಕ್ಕಳಿಗೆ ಹೇಳ್ಕೊಡೋದು ತುಂಬಾ ಟಫ್ ಜಾಬ್. ಈಗ ಒಬ್ಬರು ಪೋಷಕರು ಆಗಲೇ ಹೇಳಿದರು, ಹೇಮಂತ್ ಅವರ ಗ್ರ್ಯಾಂಡ್ ಮದರ್. ಸೊ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ರೇಸ್ 1 or 2 ಚಿಲ್ಡ್ರನ್. ಆ್ಯಂಡ್ ಎಟ್ ದಿಸ್ ಜಂಕ್ಷರ್ ಐ ವುಡ್ ಲೈಕ್ ಟು ಕಂಗ್ರ್ಯಾಚುಲೇಟ್ the entire teaching team of the Sri Vidyapeeth for handling these kids so well and giving the culture and traditional values apart from the modern education what they are giving. It is really commendable, and I congratulate the entire team of Sri Vidyapeeth for completing their 4 years and for this annual day. And I also congratulate all of you as a parent. You have done a great job putting your kids in such a school which has both the modern education and traditional values. ನಾವು ಪೋಷಕರಾಗಿ ನಮ್ಮ ಮಕ್ಕಳಿಗೆ ಏನು ಕೊಡ್ಬೋದು? ಆಸ್ತಿ ಎಷ್ಟು ಮಾಡಿದ್ರೂ ಸಾಲಲ್ಲ. ಮಗ ಅದನ್ನು ಖರ್ಚು ಮಾಡ್ಬೋದು, ಉಡಾಯಿಸ್ಬೋದು. ಓಕೆ, ನೀವು ಇಂಪಾರ್ಟೆಂಟ್ ಏನು ಕೊಡ್ಬೋದು ಅಂದರೆ ನಿಮ್ಮ ಮಕ್ಕಳಿಗೆ ವಾಟ್ ಯು ಕ್ಯಾನ್ ಗಿವ್ ಇಸ್ ಅ ಗುಡ್ ಹೆಲ್ತ್ ಆ್ಯಂಡ್ ಎ ಗುಡ್ ಎಜುಕೇಷನ್ ಆ್ಯಂಡ್ ಗುಡ್ ಕಲ್ಚರ್. ದಟ್ ಈಸ್ ಆಲ್ ವಾಟ್ ವಿ ಕ್ಯಾನ್ ಡೂ ದ ಬೆಸ್ಟ್ ಟು ಅವರ್ ಕಿಡ್ಸ್, ಆ್ಯಂಡ್ ದಟ್ ಈಸ್ ವಾಟ್ ವಿಲ್ ಸ್ಟೇ ವಿತ್ ದ ಕಿಡ್ಸ್ ಫಾರ್ ಥ್ರೂಔಟ್ ದೇರ್ ಲೈಫ್, ನಾಟ್ ದ ಮನಿ ವಾಟ್ ಯು ಅರ್ನ್. ನೀವು ಆಸ್ತಿ ಎಷ್ಟು ಮಾಡಿದ್ರೂ 1 ಸೆಕೆಂಡಲ್ಲಿ ಅವ್ನು ಖರ್ಚು ಮಾಡ್ಬೋದು. ಆಗಲೇ ಸ್ವಾಮೀಜಿ ಅವರು ಹೇಳಿದರು, ರಾಂಗ್ ಬುಕ್ಸ್ ಓದಿ ಅಥವಾ ರಾಂಗ್ ಕಲ್ಚರ್ ಕಲಿತು ಇವತ್ತಿನ ದಿವಸ ಸೋಷಿಯಲ್ ಮೀಡಿಯಾದಲ್ಲಿ ಭಾಳಷ್ಟು ರೀಸನ್ಸ್, ಅದು ಭಾಳಷ್ಟು ಮೆಥಡ್ ಇದೆ. ಅಂದರೆ ಕೆಟ್ಟ ದಾರಿ ಹಿಡಿದು ದುಡ್ಡು ಹಾಳು ಮಾಡಲಿಕ್ಕೆ. ಆದರೆ ಒಳ್ಳೆ ಕಲ್ಚರ್ ಕಲಿತ್ರೆ, ಒಳ್ಳೆ ಎಜುಕೇಷನ್ ಕೊಟ್ಟರೆ, ಒಳ್ಳೆ ಹೆಲ್ತ್ ಕೊಟ್ಟರೆ, ಆ್ಯಸ್ ಎ ಡಾಕ್ಟರ್ ನಾನು ಮತ್ತೆ ಅದೇ ಹೇಳ್ತೀನಿ, ಒಂದು ಒಳ್ಳೆ ಹೆಲ್ತ್ ಕೊಟ್ಟರೆ ಅದು ಅವ್ರ ಜೊತೆ ಸಾಯೋ ತನಕ ಇರುತ್ತೆ. ಅದು ಅವರ ಸಕ್ಸಸ್ಸಿಗೆ ಡೆಫಿನೆಟ್ಲಿ ಕಾರಣ ಆಗಿರುತ್ತೆ. ನನಗೆ ಈ 2 ಮಾತುಗಳನ್ನು ಆಡಲು ಅವಕಾಶ ಮಾಡಿಕೊಟ್ಟಂಥ ಶ್ರೀ ವಿದ್ಯಾಪೀಠ ಸಂಸ್ಥೆಯ ಎಲ್ಲ ಬೋಧಕ ಸಿಬ್ಬಂದಿಗಳಿಗೆ ನನ್ನ ವಂದನೆಗಳು. ಥ್ಯಾಂಕ್ ಯು ವೆರಿ ಮಚ್. ಜೈ ಹಿಂದ್, ಜೈ ಕರ್ನಾಟಕ.
ಕಲಬುರಗಿ ಮಹಾನಗರದ ಶ್ರೀ ವಿದ್ಯಾಪೀಠದ ಸಂಸ್ಥೆಯಿಂದ 4ನೇ ವರ್ಷದ ವಾರ್ಷಿಕೋತ್ಸವದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪದು ಶಿವಂಗಿ ಎನ್ನುವಂತೆ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ದಂಪತಿಗಳಿರುವರಿಗೆ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸಿ ಶ್ರೀ ವಿದ್ಯಾಪೀಠ ಸಂಸ್ಥಾಪನಾ ಅಧ್ಯಕ್ಷರಾಗಿರ್ತಕ್ಕಂಥ ಮಾನ್ಯರಾಗಿರುವ ರಾಜು ಭವಾನಿ ಅವರಲ್ಲಿ ಕೂಡ ಅನಂತ ವಂದನೆಗಳನ್ನು ಹೇಳುತ್ತಾ ಈ ಒಂದು 4ನೇ ವರ್ಷದ ವಾರ್ಷಿಕೋತ್ಸವದ ಪೂರ್ವ ತಯಾರಿಯನ್ನು ಮಾಡಿರ್ತಕ್ಕಂಥ ಎಲ್ಲ ಶ್ರೀ ವಿದ್ಯಾಪೀಠದ ಗುರುವೃಂದಕ್ಕೂ ಕೂಡ ಅನಂತ ಶರಣಾರ್ಥಿಗಳನ್ನು ತಿಳಿಸ್ತಾ ಈ ಒಂದು ಶಾಲಾ ವಾರ್ಷಿಕೋತ್ಸವದ ಶುಭ ಸಂದರ್ಭದೊಳಗೆ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಮಕ್ಕಳ ತಂದೆ ತಾಯಿಗಳಲ್ಲಿ ಅನಂತ ಶರಣಾರ್ಥಿಗಳು. ಒಂದು ವರ್ಷದೊಳಗೆ ಸುಮಾರು 10ರಿಂದ 20 ಶಾಲೆಗಳ ವಾರ್ಷಿಕೋತ್ಸವಕ್ಕೆ ನಾವು ಹೋಗ್ತೇವೆ. ಕಲಬುರಗಿಯೊಳಗಾಗಲಿ ಅಥವಾ ಸುತ್ತಮುತ್ತಲಿನ ಗ್ರಾಮದೊಳಗಾಗಲಿ ಒಂದು 20 ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ ನಾವೆಲ್ಲ ಹೋಗ್ತೇವೆ. ಆದರೆ ಆ ಶಾಲೆಗಳ ವಾರ್ಷಿಕೋತ್ಸವಕ್ಕೂ ಆದರೆ ಈಗ ಪ್ರಸ್ತುತ ನಡೆದಿರ್ತಕ್ಕಂಥ ಶ್ರೀ ವಿದ್ಯಾಪೀಠದ ವಾರ್ಷಿಕೋತ್ಸವಕ್ಕೂ ಎಷ್ಟು ಅಂತರ ಅಂತ ಕೇಳಿದ್ರೆ ಭೂಮಿ ಆಕಾಶದಷ್ಟು ಅಂತರ ಅಂತ ನನಗೆ ಅನಿಸ್ತದೆ. ಕಾರಣ ಅಂತ ಕೇಳಿದರೆ ಎಲ್ಲಾ ಶಾಲೆಗಳಲ್ಲಿ ಶ್ರೀ ವಿದ್ಯಾಪೀಠದ ಕೊಡುವಂತ ಸಂಸ್ಕಾರಯುತ ವಿದ್ಯೆ ಅದ ಅಂತ ತಿಳ್ಕೊಂಡು ಕೇಳಿದ್ರೆ ಅದು ಸಿಗದೇ ಇರತಕ್ಕಂಥದ್ದು. ಅಂಥ ಒಂದು ಸಂಸ್ಕಾರಯುತ ವಿದ್ಯೆವನ್ನ ನಮ್ಮ ಕಲಬುರಗಿ ಮಹಾನಗರದೊಳಗ ರಾಜು ಭವಾನಿ ಅವರಿಂದ ಸಂಸ್ಥಾಪನೆಗೊಂಡಿರ್ತಕ್ಕಂಥ ಶ್ರೀ ವಿದ್ಯಾಪೀಠದೊಳಗ ಸಿಗುತ್ತದೆ ಅಂತ ತಿಳ್ಕೊಂಡು ಬಹಳ ಮನದುಂಬಿ ನಾನು ಹಾರೈಸಿ ಮಾತಾಡ್ತಾ ಇದ್ದೇನೆ. ಕಾರಣ ಅಂತ ತಿಳ್ಕೊಂಡು ಕೇಳಿದ್ರೆ ಒಬ್ಬ ವಿದ್ಯಾಪೀಠದ ಸಂಸ್ಥಾಪಕರು ಆಸ್ತಿಕರಾಗಿದ್ದಾಗ ಮಾತ್ರ ಈ ತರ ವಿದ್ಯೆ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ ವಿನಃ ನಾಸ್ತಿಕರಾಗಿದ್ದಾಗ ಮಾತ್ರ ಅಲ್ಲ. ಇವತ್ತು ನಮ್ಮ ಮಕ್ಕಳಿಗೆ ಶಾಲೆಗಳಿಗೆ ಕಳಿಸ್ತೇವೆ. ಕಳಿಸಿರ್ತಕ್ಕಂಥ ಸಂದರ್ಭದೊಳಗ ಶಾಲೆಯೊಳಗ ಧರ್ಮ ನೋಡಿ ಶಾಲೆಗೆ ಎಂದು ತಗೊಳಂಗಿಲ್ಲ. ಅಲ್ಲಿ ಎಲ್ಲಾ ಧರ್ಮದ ಮಕ್ಕಳುಗಳು ಇರ್ತವೆ. ಆದ್ರೆ ಬಹಳಷ್ಟು ಶಾಲೆಯೊಳಗೆ ಏನ್ ಮಾಡ್ಲಿಕ್ಕತ್ತಾರ ಅಂತ ತಿಳ್ಕೊಂಡು ಕೇಳಿದ್ರೆ ಮಕ್ಕಳಿಗೆ ಲಿಂಗ ಧಾರಣೆ ಮಾಡಿದ್ರ ಲಿಂಗವನ್ನ ತೆಗೆದು ಹಾಕ್ಲಿಕ್ಕತ್ತಾರೆ. ಮಕ್ಕಳಿಗೆ ರುದ್ರಾಕ್ಷಿ ಧಾರಣೆಯನ್ನ ಮಾಡಿದರೆ ರುದ್ರಾಕ್ಷಿಗಳನ್ನು ತೆಗೆದು ಹಾಕಕತ್ತಾರೆ. ಕಾರಣ ಏನಂತ ತಿಳ್ಕೊಂಡು ಕೇಳಿದ್ರೆ ಬಹುತೇಕ ಸನಾತನ ಧರ್ಮದ ಮೇಲೆ ವಿಶ್ವಾಸ ಇಲ್ಲದೆ ಇರತಕ್ಕಂಥ ವಿದ್ಯಾಸಂಸ್ಥೆಗಳು ಮಾಡುವಂತ ಇದೇ ಕೆಲಸನೇ. ಇವತ್ತು ಸನಾತನ ಧರ್ಮವನ್ನ ಮಕ್ಕಳಲ್ಲಿ ಬಿತ್ತುವಂತ ಕೆಲಸ ಯಾವಾಗಾದ್ರೂ ಒಂದು ಸಂಸ್ಥೆ ಮಾಡ್ತದಂತ ತಿಳ್ಕೊಂಡು ಕೇಳಿದ್ರೆ ಅದು ಶ್ರೀ ವಿದ್ಯಾಪೀಠ ಅನ್ನುವಂಥದ್ದನ್ನು ನಾವು ಘಂಟಾಘೋಷವಾಗಿ ಹೇಳಬೇಕಾಗ್ತದೆ. ಇವತ್ತು ಮಕ್ಕಳು ಒಂದೆರಡು ನೃತ್ಯಗಳನ್ನ ನಮಗೆ ಮಾಡಿ ತೋರಿಸಿದರು. ಬಹುತೇಕ ನಾವು ಎಸ್.ಎಂ. ಪಂಡಿತ್ ರಂಗ ಮಂಟಪದೊಳಗೆ ಅದೀವೋ ಅಥವಾ ಶಿವನ ಕೈಲಾಸದೊಳಗೆ ವಡ್ಡೋಲದೊಳಗೆ ಅದೀವೋ ಅನ್ನುವಂಥ ಭಾಸ ನಮ್ಗೆ ಆಗ್ತಿತ್ತು. ಸಣ್ಣ ಮಕ್ಕಳು ಇನ್ನು ಅಂಥ ಮಕ್ಕಳು ಬಹಳ ಅದ್ಭುತವಾಗಿರ್ತಕ್ಕಂಥ ನೃತ್ಯವನ್ನು ಮಾಡಿ ಈ ಕೂತಿರ್ತಕ್ಕಂಥ ಎಲ್ಲ ಪಾಲಕರ ಮನ ಗೆದ್ದಿದ್ದಾರೆ ಅನ್ನೋದಕ್ಕೆ ಎರಡು ಮಾತಿಲ್ಲ ಅನ್ನುವಂಥದ್ದನ್ನು ಕೂಡ ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಶಾಲೆಯೊಳಗ ಶಿಕ್ಷಕರು ಎಷ್ಟು ಕಷ್ಟಪಡ್ತಾರೆ
ಅಷ್ಟು ಮನೆಯೊಳಗೂ ಕೂಡ ತಂದೆ ತಾಯಿ ಸ್ವಲ್ಪ ಅವ್ರ ಅರ್ಧದಷ್ಟು ಕಷ್ಟಪಟ್ರೆ ಮಕ್ಕಳಿಗೆ ಇನ್ನಿಷ್ಟು ಉಜ್ವಲ ಭವಿಷ್ಯ ರೂಪಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ತಂದೆ ತಾಯಿಗಳ ಬಳಿ ತಲೆಯೊಳಗ ಏನಿರ್ತದ ಅಂತ ತಿಳ್ಕೊಂಡು ಕೇಳಿದ್ರೆ, ನಾವು ಬೇಡದಷ್ಟು ಫೀಸ್ ಕೊಟ್ಟಿವಿ, ಅವ್ರು ಕೊಡುವಂತ ಎಲ್ಲ ಸವಲತ್ತುಗಳನ್ನು ನಾವು ಬಳಸ್ಕೊಂತೀವಿ, ನಮ್ಮ ಮಕ್ಕಳಿಗೆ ಅವರೇ ಕಲಿಸ್ಬೇಕಂತ ತಿಳ್ಕೊಂಡು ಯಾವ ತಂದೆ ತಾಯಿ ಮನಸ್ಸು ಮಾಡ್ತಾರ ಆ ಮಕ್ಕಳ ಭವಿಷ್ಯ ರೂಪಿಸಲು ಸಾಧ್ಯ ಆಗಂಗಿಲ್ಲ. ಮನೆಯೊಳಗಿರ್ತಕ್ಕಂಥ ತಂದೆ ತಾಯಿಗಳು ಮಕ್ಕಳ ಬಗ್ಗೆ ಒಂದಿಷ್ಟು ಕನಸುಗಳನ್ನು ಕಟ್ಕೊಂಡಾಗ ಮಾತ್ರ ಸಾಧ್ಯ ಆಗ್ತದೆ. ಆ ಕನಸುಗಳನ್ನು ನಾವು ಕಟ್ಕೊಳ್ಬೇಕು. ಏನು ಕನಸು? ಮುಂದೆ ನನ್ನ ಮಗ ಇದು ಆಗ್ಬೇಕಂತ ತಿಳ್ಕೊಂಡು ಕನಸು ಕಟ್ಕೋಬೇಕು. ಆ ಕನಸಿನ ಜೊತೆಗೆ ನಿಮಗ ಮಗ ಮುದುಕಾದ್ರೂ ಮಗನೇ ನಿಮ್ಮ ಎದುರ. ಅವ ಎಷ್ಟೇ ದೊಡ್ಡವನಾಗಿ ಎಷ್ಟೇ ಪ್ರಭಾವಶಾಲಿ ಆದ್ರೂ ಕೂಡ ನಿಮ್ಮ ಮಗನೇ. ಆದ್ರೆ ಅಂಥ ಮಗನಿಗೆ ನೀವು ಒಳ್ಳೆ ರೀತಿಯಾಗಿರ್ತಕ್ಕಂಥ ಸಂಸ್ಕಾರವನ್ನು ಮನ್ಯಾಗ ಕೊಟ್ರಿ ಅಂತ ತಿಳ್ಕೊಂಡು ಕೇಳಿದ್ರೆ ಮಕ್ಕಳ ಭವಿಷ್ಯ ರೂಪಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಇಂದಿನ ದಿನಮಾನದೊಳಗ ನಾವು ಬಹಳ ಕಡೆ ನೋಡ್ತೇವೆ, ನಮಗ ಅನುಭವಕ್ಕೆ ಬಂದಿದ್ದು ಇದೆ. ನನ್ನ ಮಗ ಬಹಳ ಶಾಣೆ ಅಲ್ಲ ಅಂತ ತಿಳ್ಕೊಂಡು ಬಿಲ್ಡಿಂಗ್ ಮ್ಯಾಗ ಒಂದು ಪ್ರತ್ಯೇಕ ರೂಮ್ ಅನ್ನು ಕಟ್ತಾರೆ ಬಹಳ ಮಂದಿ ತಂದೆ ತಾಯಿಗಳು. ನಾವು ವಾಸ್ತುಶಾಂತಿ ಹೋಗಿರ್ತಕ್ಕಂಥ ಸಂದರ್ಭದೊಳಗ ಆ ಪಾಲಕರಿಗೆ ಕೇಳ್ತೇವೆ, ಇದು ಯಾಕೆ ಮ್ಯಾಗ ಒಂದು ಪ್ರತ್ಯೇಕವಾಗಿರ್ತಕ್ಕಂಥ ಕೊಠಡಿ ಕಟ್ಸಿರಿ ಅಂತ ಹೇಳಿದಾಗ ಅವ್ರಂತಾರ, ನನ್ನ ಮಗ ಏಕಾಂತದ ಕುಂತು ಓದ್ಲಿ ಅಂತ ತಿಳ್ಕೊಂಡು ಕಟ್ಸಿವಿ ಅಂತ ಬಹಳ ಮಂದಿ ಅಂತಾರೆ. ಮಕ್ಕಳಿಗೆ ಏಕಾಂತದ ನಾವು ಬಿಟ್ಟೇವಂತ ತಿಳ್ಕೊಂಡು ಕೇಳಿದ್ರೆ ಮಕ್ಕಳ ಭವಿಷ್ಯವನ್ನು ನಾವೇ ಹಾಳು ಮಾಡದಂಗ. ಏಕಾಂತಕ್ಕೆ ಬಿಡ್ರಿ, ಬ್ಯಾಡ ಅನ್ನಂಗಿಲ್ಲ. ಮಗ ಏಕಾಂತ ಖೋಲಿಗೆ ಹೋಗ್ತಾನೆ, ಅಲ್ಲಿ ಅವನ ಪಠ್ಯ ಪುಸ್ತಕಗಳು ಇರ್ತವೆ. ಹಿಂಗ ತಾಯಿ ಅದಕ್ಕೆ ಮಗ ಓದಲ್ಕತ್ತನ ಬಾಗಲ್ ಮುಚ್ಕೊಂಡು ಅಂತ ತಿಳ್ಕೊಂಡು ಒಂದಿಷ್ಟು ಶಿವನ ಧ್ಯಾನ ಮುದ್ರೆ ಹಿಡ್ಕೊಂಡು, ತಾಂಡವ ನೃತ್ಯ ಹಿಡ್ಕೊಂಡು, ಆಮೇಲೆ ಅವನ ವಿರಾಟ ರೂಪ, ಇದೆಲ್ಲವನ್ನು ಇವತ್ತು ಈ ಸ್ಟೇಜಿನ ಮೇಲೆ ಮಾಡಬೇಕು ಅಥವಾ ಮಾಡಿಸ್ಬೇಕು ಅಂದ್ರೆ ಈ ಶಿಕ್ಷಕಿಯರ ಶ್ರಮ ಅಷ್ಟಿಷ್ಟಲ್ಲ. ನಮ್ಮ ಮನೆಯೊಳಗ ನಮ್ಮ ಒಂದು ಮಗುನ ಚಪ್ಪಾಳೆ ಹಾಕೊಂಡು ಒಂದು 5 ನಿಮಿಷ ದೇವ್ರ ಮುಂದೆ ಕೂಡ್ರಿ ಅಂತಂದ್ರೆ ನಮ್ಮ ಮಕ್ಳು ಕೂಡಂಗಿಲ್ಲ. ಅಷ್ಟಿಗೂ ಈ ಒಂದು 30-40 ಮಕ್ಳಿದ್ದು ಇಲ್ಲಿ ಸದ್ಯ ಈ ಒಂದು 2-3 ಡಾನ್ಸ್, ಇಷ್ಟು 30-40 ಮಕ್ಕಳನ್ನು ಅವ್ರು ಹೆಂಗ್ ಕಂಟ್ರೋಲ್ ಮಾಡ್ಕೊಂಡಾರ, ಅದೇ ಒಂದು ದೊಡ್ಡ ಅದ್ಭುತ. ನಮ್ಮನೆ 1-2 ಮಕ್ಕಳನ್ನ ಸಾಕು ನಾವು ಕಂಟ್ರೋಲ್ ಮಾಡ್ಕೊಳಿಕ್ ಆಗಂಗಿಲ್ಲ. ಇದೊಂದು ದೊಡ್ಡ ನಮ್ಮ ಬಾಲ್ಯನೇ ನಾವು ನೆನಪು ಮಾಡ್ಕೋತೀವಿ ಇವಾಗ. ನಾವು ಸಣ್ಣವರಿದ್ದಾಗ ನಾವು ನಮ್ಮ ಪ್ರೈಮರಿ ಸ್ಕೂಲ್ ಅಂದ್ರೆ ನಾವು ಅಷ್ಟು ಅಂಗನವಾಡಿ ಇದಾಗೆಲ್ಲ ಇರ್ಲಿಲ್ಲ ಆ ಟೈಮ್ನಾಗ. ನಮ್ಮ 1ನೇ ಕ್ಲಾಸ್ನಿಂದ ಹಿಡ್ಕೊಂಡು ನಾವು 10ನೇ ಕ್ಲಾಸ್ ಒಳಗೆ ಏನು ನಮ್ಮ ಬಾಲ್ಯದ ಅನುಭವಗಳು ಇರ್ತಾವು, ಅವು ಸಹಿತ ನಮಗೆ ನೆನಪಾಗ್ತಾವ ಇವತ್ತು. ಅದಕ್ಕಾಗಿ ನಮ್ಮ ಈ ಶ್ರೀ ವಿದ್ಯಾಪೀಠ ತಾವು ಶ್ರಮಿಸ್ತಾ ಇರೋ ಈ ಶಿಕ್ಷಕಿಯರು ಮತ್ತು ಪ್ರಾಚಾರ್ಯರಾದ ನಮ್ಮ ವಿಜಯಲಕ್ಷ್ಮಿ ಅವರು ಎಲ್ಲರ ಶ್ರಮವನ್ನು ನಾನು ಇವತ್ತು ಭಾಳ ಕೊಂಡಾಡ್ತೀನಿ. ಮತ್ತು ನಮ್ಮ ಈ 4 ವರ್ಷದ ಅನುಭವ ಏನದ, ಈ ಮಕ್ಕಳ ಅನುಭವ, ಈ ಶಾಲೆ ಹುಟ್ಕೊಂಡು 4 ವರ್ಷ ಆಯ್ತು. ಆ 4 ವರ್ಷದ ಅನುಭವಗಳನ್ನ ಹೇಳ್ಕೋಬೇಕು ಅಂದ್ರೆ ಅಸಾಧ್ಯದ. ನಮ್ಮ ಮಕ್ಕಳು ಈಗ ಜೂನ್ನಿಂದ ಹಿಡ್ಕೊಂಡು ಈ ಫೆಬ್ರವರಿ ತನಕ ಏನೇನು ಕಲ್ತಾರ, ದಿನ ಪ್ರತಿ ಅವ್ರದ್ದು ಅನುಭವ ಏನದ, ಅವ್ರ ಚಟುವಟಿಕೆ ಏನದ, ಉಲ್ಲಾಸ ಏನದ, ಜ್ಞಾನ ಏನದ, ಈ ಒಂದು ವಾರ್ಷಿಕೋತ್ಸವದ ಟೈಮ್ನಾಗ ಹೊರಗೆ ಬರ್ತದ್ರಿ. ಈ ಒಂದು ವಾರ್ಷಿಕೋತ್ಸವ ಟೈಮ್ನಾಗ ಅವ್ರದ್ದು ನಮ್ಗೆ ಹೆಂಗೆ ಒಂದು ಮಕ್ಕಳು ನಮ್ಮ ಬರ್ತ್ಡೇ ಎಷ್ಟು ಖುಷಿ ಕೊಡ್ತದ, ಅದೇ ರೀತಿ ವಾರ್ಷಿಕೋತ್ಸವ ಏನದ ನಮ್ಮ ಶಾಲೆಗೆ ಒಂದು ಬರ್ತ್ಡೇ ಇದ್ದಂಗ. ಅದ್ರೊಳಗೆ ಅವ್ರು ನಮ್ಮ ಮಕ್ಕಳ ಜ್ಞಾನ, ಏನೇನು ವಿದ್ಯೆ ಕಲ್ತಾರ, ವಿದ್ಯೆ ಜೊತೆ ಏನೇನು ವಿನಯ ಅದ, ಎಲ್ಲಾನು ಇವತ್ತು ಪ್ರಕಟಣೆ ಆಗ್ತದ. ಈ ವಿದ್ಯಾಪೀಠ ಇನ್ನೂ ಹೆಚ್ಚು ಹೆಚ್ಚು ಮಕ್ಕಳನ್ನು ಪಡೆದು ಇನ್ನೂ ಹೆಚ್ಚು ಹೆಚ್ಚು ನಮ್ಮ ಮಕ್ಕಳಿಗೆ ಸಂಸ್ಕೃತಿಯನ್ನು ಕೊಟ್ಟು, ಯಾಕಂದ್ರೆ ಈಗಿನ ವಿದ್ಯಮಾನ ಏನದ, ಎಲ್ಲರೂ ಟ್ರೆಡಿಷನಲ್, ಬರೀ ಒಂದು ಆಂಗ್ಲ ಮಾಧ್ಯಮ ಶಾಲೆಗೆ ಹೆಚ್ಚಿಗೆ ಒತ್ತು ಕೊಡ್ತಾರ. ಆದ್ರೆ ನಮ್ಮಲ್ಲಿ ಏನದ, ಇಲ್ಲಿ ಈ ವಿದ್ಯಾಪೀಠ ಶಾಲೆ ಒಳಗ ಆಂಗ್ಲ ಮಾಧ್ಯಮದ ಜೊತೆಗೆ ನಮ್ಮ ಸನಾತನ ಸಂಪ್ರದಾಯ, ಒಂದು ಪೂಜೆಯನ್ನು, ಶ್ಲೋಕ ಅನ್ನು ನಾವು ತಂದೆ ನೀನು ತಾಯಿ ನೀನು ವಚನ ಒಂದು ಕಲಿಸ್ಬೇಕಾದ್ರೆ ನಮ್ಮ ಮಕ್ಕಳಿಗೆ ಎಷ್ಟೋ ಕಷ್ಟಪಡ್ತೀವಿ. ಈ ಇಂಥ ಲಲಿತಾ ಸಹಸ್ರ ನಾಮ ಹೇಳೋದು ಬಂತು,
ಇನ್ನೂ ಕೆಲವೊಂದು ಶ್ಲೋಕಗಳು ಅವ್ರಿಗೆ ಭಾಳ ಕಠಿಣವಾದ ಶ್ಲೋಕಗಳು. ನಮ್ಮ ಹುಡುಗ ನಾವು ಕಲಿಸ್ಬೇಕಾದ್ರೆ ಒಂದೊಂದು ಏನೋ ಒಂದು ಹೇಳಿ ಹೋಗ್ತಿದ್ದೆ, ಒಂದು ಶ್ಲೋಕದ್ದು ಒಂದೇ ಶಬ್ದ ಹೇಳಿದ್ರ ನಮ್ಮ ಹುಡುಗ ಪೂರ್ತಿ ಶ್ಲೋಕ ಹೇಳ್ಬಿಟ್ಟ. ನಮಗೆ ಗಾಬರಿ ಆಯ್ತು. ಅಂದ್ರ ಸ್ಕೂಲ್ ಒಳಗೆ ಎಷ್ಟೆಷ್ಟು ಶ್ಲೋಕಗಳು ಏನೇನು ಕಲಿಸ್ಲಿಕ್ಕತ್ತಾರ ಅನ್ನೋದು ನಮಗೆ ಗೊತ್ತಿಲ್ಲ. ಅಷ್ಟು ಈಗ 8 ಶ್ಲೋಕ ಹೇಳ್ತಾನ್ರಿ ನಮ್ಮ ಹುಡುಗ. ಏನೋ ತೊದಲ್ ನುಡಿ, ಪೂರ್ತಿ ತೊದಲ್ ನುಡಿ ಅಂದ್ರೂ ಅವ 8 ಶ್ಲೋಕ ಹೇಳ್ತಾನ. ನಮಗೆ ಗಾಬರಿ ಆಯ್ತು, ಅವ್ನು ಇಷ್ಟು ಕಲ್ತಾನಪ್ಪ ಅಂತ ಹೇಳಿ. ಅದಕ್ಕೆ ಈ ವಿದ್ಯಾನಿಕೆ ಶ್ರೀ ವಿದ್ಯಾಪೀಠ ಶಾಲೆಯ ಅಭಿವೃದ್ಧಿ ಇನ್ನೂ ಅಭಿವೃದ್ಧಿ ಹೊಂದಲಿ, ಇನ್ನೂ ಹೆಚ್ಚು ಹೆಚ್ಚು ಮಕ್ಕಳು ಸುಸಂಸ್ಕೃತರಾಗಿ ಬೆಳೀಲಿ ಅಂತ ಹೇಳ್ತಾ ನನ್ನ 2 ಮಾತುಗಳು